ನೋಡಿ ಇಲ್ಲಿ ನಮ್ಮ ಮನೇಲಿ ಏನೇನೆಲ್ಲ ಆಟ ಆಡ್ತಾವ್ರೆ ನಮ್ಮಮ್ಮ ನನ್ನ ಮಕ್ಕಳು ಸೇರ್ಕೊಂಡು. ನೀ ದೊಡ್ಡವಳಾದೇವನ ನೀ ತೂಗಿದ್ರೆ ಗತಿ ಜೋಲಿ ಗತಿ. ಅದಕ್ಕೆ ನನ್ನ ಮಕ್ಕಳೆಲ್ಲ ಜಾಲಿ ಜಾಲಿ ನೋಡಲಿ ಸಮ್ಮರ್ ಕ್ಯಾಂಪು. ಯಾರು ಸೇರ್ಕೋತೀರೋ ಸೇರ್ಕೊಳ್ರಿ, ಈ ಥರ ಎಲ್ಲ ಆಟ ಆಡ್ತೀನಿ ನಾನು ಮಕ್ಕಳನ್ನೆಲ್ಲ. 2 ಚೇರ್ಗೆ ಸೀರೆ ಕಟ್ಬಿಟ್ಟು ಉಯ್ಯಾಲೆ ಮಾಡ್ಬಿಟ್ಟು ಅವಳು ನಿದ್ದೆ ಹೊಡಿತಾ ಇದ್ದಾಳೆ. ಅವಳು ಮುಖ ತೋರ್ಸೋರು ನಿದ್ದೆ, ಅವಳು ಜಾಲಿ ಮಾಡ್ತಾ ಇದ್ದಾಳೆ. ಹಲೋ ಗೊಂಬೆ ಅಮ್ಮ, ಓಯ್ ನಿದ್ದೆ ಬಂದಿದ್ದಿಲ್ಲ ಕುಸ್ಕಿ ಮಲ್ಕೊಂಬಿಡಮ್ಮ, ಬಚ್ಚಿಟ್ಬಿಡು. ಎದ್ದು ಬಾ ಅಂದ್ರೆ ಬರ್ತಾ ಇಲ್ಲ ಅವಳು. ಒಳ್ಳೆ ನಿದ್ದೆ ಸರಿಯಾಗದೆ. ಈಗ ಎದ್ಲು, 10 ನಿಮಿಷ ಆಟ ಆಡಿ ಇವಾಗ ಎದ್ಲು. ಇಷ್ಟು ಅವಳು ಹತ್ಬೇಕಂತೆ ಮತ್ತೆ. ಆಯ್ತು ಬಾಮ್ಮ, ಬಾ ಬಾಮ್ಮ. ಹತ್ತು ಆಯ್ತು. ಬಾಕಂದ ನೀ ಚೆನ್ನಾಗಿರ್ಬೇಕು ಬಾರೆ ಬಾಕಂದಮ್ಮ. ಅವಳಿಗೆ ಜೋಲಿ ರುಚಿ ಗೊತ್ತಾಗೋಯ್ತು ಚೆನ್ನಾಗದೆ ಅಂತ. ಹತ್ತು ಬಿಡಿಸ್ತೀಯ, ಚೇರ್ ಬಿಡಿಸ್ತೀಯ? ಇಲ್ಲಿ ಬಾಕಂದ. ಎದ್ದೋ ಗೊಂಬೆ, ಏ ಗೊಂಬೆ ಡುಮ್ಮಿ ಆಗೋಳು ಡುಮ್ಮಿ. ಮಲ್ಕೋತೀನ? ನಿಂಗೋಸ್ಕರ ನಿಮ್ಮಮ್ಮ ಉಯ್ಯಲೆ ಮಾಡೋಳೆ. ಸುಪುರುಷರು ನೀವೆಲ್ಲ. ಯಾಕೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಕಂದ. ನಿದ್ದೆ ಬರುತ್ತಾ? ಡೈಲಿ ಹಿಂಗೆ ಹಾಕ್ಬಿಟ್ರೆ ಆಟ ಆಡ್ತೀಯ ಪಾಚ್ಕೊಂಡು? ಗೊರ್ಕೆ ರಾಣಿ ಅವಳ ಹೆಸರು. ನಾನು ಮಲ್ಕೋ ಸೈಲೆಂಟಾಗಿ. ಮಕ್ಕಳುಗಳು ಸೈಲೆಂಟಾಗಿ ಮಲ್ಕೋಬೇಕು. ಮಲ್ಕೋ, ಮಲ್ಕೋ, ಕಣ್ಮುಚ್ಚು, ಮುಚ್ಚು ಕಣ್ಣು. ಸಖತ್ತಾಗದೆಮ್ಮ. ಆಕ್ಟಿಂಗ್ ಸೂಪರ್ ಆಗಿ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾಳೆ. ಆಸ್ಕರ ಮಾಡ್ಕೊಡ್ಬೇಕು ಇವಳು ಆಕ್ಟಿಂಗ್ಗೆ. ಸಾಕಾಯ್ತು, ಹೋತು. ಆಟ ಆಡೋದ್ಲು, ಅವಾಗಿಂದ ಆಟ ಆಡೋದ್ಲು ಅವಳು. ಖುಷಿ ಅವಳಿಗೆ. 2 ಚೇರ್ ತಗೊಂಡು ಸೀರೆ ಕಟ್ಬಿಟ್ಟು ಜೋಲಲ್ಲಿ ಮಾಡಿರೋದು. ಹುಸ್ಲಿ ರೆಸಿಪಿ. ನೀವು ಇದನ್ನ ಚಪಾತಿಗೆ ತಿನ್ಬೋದು, ಅನ್ನ ಸಾರಿಗೆ, ಬೇಳೆ ಸಾರಿಗೆ, ಏನಕ್ಕೆ ಬೇಕಾದರೂ ಹಾಕೊಂಡು ತಿನ್ಬೋದು. ಹಲಸಂದೆ ಕಾಳು ಹುಸ್ಲಿ ಇದು. ಆ್ಯಕ್ಚುಲಿ ನಾಟಿ ಹುಸ್ಲಿ, ನಾಟಿ ಹಲಸಂದೆ ಕಾಳು. ಹುಸ್ಲಿ ಅಂತ ಇದ್ದೀನಿ ನಾನು ನೋಡು. ನಾಟಿ ಹಲಸಂದೆ ಕಾಳು ನೀವು ನಾರ್ಮಲಿ ಯೂಸ್ ಮಾಡ್ಬೋದು. ನಮಗೆ ಯಾರೋ ನಿಮ್ಮ ಅಕ್ಕ ತಂದ್ಕೊಟ್ಟಿದ್ದು. ಸೊ ಅವರು ತೋಟದಲ್ಲಿ ಬೆಳೆದಿದ್ರು ಅಂದ್ಬಿಟ್ಟು ತಂದ್ಕೊಟ್ರು ಆ ಹಲಸಂದೆ ಕಾಳು. ಇದಾದಮೇಲೆ ನಿಮಗೆ ಈರುಳ್ಳಿ, ಉಪ್ಪು, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇಷ್ಟು ಬೇಕು. ಇವಾಗ ಇದನ್ನು ಬೇಯಿಸೋಕ್ಕೆ ಇಡ್ತಾರೆ ನಮ್ಮಮ್ಮ. ಬೇಯಿಸಿದ್ಮೇಲೆ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಇವತ್ತು ಅಡುಗೆ ಮಾಡೋಕ್ಕೆ ಸ್ಪೆಷಲ್ ಕುಕ್ಕು ನಮ್ಮ ಮನೇಲಿ. ಗೆಸ್ಟ್ ಬೇರೆ ಇವಳು. ಸ್ಪೆಷಲ್ ಕುಕ್ಕು, ಚೆಫು, ನಮ್ಮ ಬಿಳಿ ಚೆಫು. ಏಯ್ ಬರೇ ಅಡುಗೆ ಮಾಡು ಬರೇ. ಎಣ್ಣೆ ಕಾಯ್ದಿದೆ, ಜಾಸ್ತಿ ಕಾಯಿಸ್ಬಿಟ್ಟವ್ರೆ ನಮ್ಮಮ್ಮ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಸಿಮೆಣಸಿನ್ಕಾಯಿ ಹಾಕ್ತವ್ರೆ ಒಗ್ಗರಣೆಗೆ. ಎಣ್ಣೆ ಚೆನ್ನಾಗಿ ಕಾದೋಯ್ತು ಯಾಕೋ ಇವತ್ತು. ಇವಳ ಹತ್ರ ಮಾಡ್ಸಮ್ಮ ಅಡ್ಗೆನ. ಯಾಕಮ್ಮ ಹಿಂಗ ಆಡ್ತೀಯ? ಆಟಾಡ್ಕೊ ಹೋಗು ಬಂಗಾರ. ಎಣ್ಣೆಯಲ್ಲಿ ಎಲ್ಲ ಬತ್ತಲ್ಲ ನಮ್ಮಲ್ಲಿ ಕ್ಲೀನ್ಕ. ಆಯಿತು. ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಸಾಸಿವೆ ರೆಡಿ. ಇವಾಗ ಈರುಳ್ಳಿ, ದಪ್ಪ ಈರುಳ್ಳಿ 2 ಹಾಕಿದ್ದೀನಿ. ಕಾಳನ್ನು 3 ಸತಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದಾರೆ. ಫುಲ್ಲು ಬೆಂದಿದೆ. ಓಕೆ, ಬೆಂದಿರೋ ಕಾಳು. ಅಂದ್ರೆ ಕಾಳು ನೆನೆಸಿರಲ್ವಲ್ಲ ನಾನು. ಸೊ 3 ವಿಸಿಲ್ ಕೂಗಿಸ್ಕೊಳ್ಳಿ, ಇಲ್ಲ ನಿಮ್ಗೆ 2 ವಿಸಿಲ್ ಎಷ್ಟು ಬೇಕೋ ಅಷ್ಟು ಹೊಟ್ಟಲ್ಲಿ ಕಾಳು ಬೇಯಬೇಕು. ಎಂಡ್ ಆಫ್ ದ ಡೇ. ಅವರು ರೂಢಿ ಮಾಡಿರೋರ ಥರ. ಓಕೆ, 1 ಚಿಟಿಕೆ ಉಪ್ಪು ಹಾಕಿದ್ದೀನಿ, ಯಾಕಂದ್ರೆ ಚೆನ್ನಾಗಿರುತ್ತೆ ಕೂಡುತ್ತೆ ಅಂದ್ಬಿಟ್ಟು. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದು. ಎಲ್ಲಿ ನಮ್ಮ ಮಾಸ್ಟರ್ ಚೆಫ್? ಮಾಸ್ಟರ್ ಚೆಫ್, ಮಾಸ್ಟರ್ ಚೆಫ್ ಅಡುಗೆ ಮಾಡಿ ಬನ್ನಿ. ಅವಳೇನು ಗೊತ್ತಾ ಬರೋದು, ದಿನಾ ಇಲ್ಲಿ ನಮ್ಮ ಅಮ್ಮಂದು ಬೆನ್ನು ಹೇರ್ತಾಳೆ ಅವಳು. ಬೆನ್ನು ಹೇರೋ ಕ್ಯಾಟ್ ಇವಳು. ನಾನು ಇದೀನಿ ಅಂತ ಡಿಸೆಂಟಾಗಿ ಕೂತಿರೋದು ಮೇಡಮು. ಪಾಪ ಸುಸ್ತಾಗದೆ, ಮಗ್ಗಿಗೆ ನೀರು ಕುಡಿತಾದೆ. ಹಲೋ, ಎಷ್ಟು ನಿದ್ದೆ? ಫುಲ್ಲು ನಿದ್ದೆ. ಓಕೆ, ಈರುಳ್ಳಿ ಬೇಯ್ತು. ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು. ನಮ್ಮ ಮನೇಲಿ ಹಲಸಂದೆ ಕಾಳ್ದು ಹುಳಿ, ಹಲಸಂದೆ ಕಾಳು ಹುಸ್ಲಿ ಎಲ್ಲ ತುಂಬ ಇಷ್ಟ ನಮ್ಗೆ. ಹಲಸಂದೆ ಕಾಳು ಬೇಸಿಕಲಿ ಇಷ್ಟ ನಮಗೆ. ಯಾವುದಾದ್ರೂ ಬೇಳೆ ಸಾರು, ತಿಳಿ ಸಾರಿಗೆ ಮಸ್ತಾಗಿರುತ್ತೆ. ಅಮ್ಮ ಒಂದಿನ ಒಳ್ಳೆ ಕಡಲೆಕಾಳು, ಆಲೂಗಡ್ಡೆ ಹಾಕಿ ಹುಳಿ ಮಾಡುಮ್ಮ. ಕಡಲೆಕಾಳು ಹುಳಿ ತಿನ್ಬೇಕು ನಾನು. ತುಂಬಾ ದಿನ ಹಾಕಿ ಮಾಡ್ಬೇಕು, ಇನ್ನೂ ಚೆನ್ನಾಗಿರುತ್ತೆ. ಆಯ್ತು, ತರಿಸ್ತೀನಿ. ಅದೇನೋ ಹಾಕ್ಬಿಟ್ಟು ಒಳ್ಳೆ ಕಡಲೆಕಾಳು ಹುಳಿ ಮಾಡುಮ್ಮ. ಅದೇ ಬಿಳಿ ಬದನೆಕಾಯಿ, ಮೈಸೂರು ಬದನೆಕಾಯಿ ಆದರೆ ಬಿಳಿ ಬದನೆಕಾಯಿ 2 ಸೇರು ಇದೆ ಅದಕ್ಕೆ. ಹಾಗಾಗಿ ನೆಕ್ಸ್ಟ್ ತೋರಿಸೋದೇನ.
ನೆನೆಸ್ಬಿಟ್ಟು ಅಕ್ಕಿ ಅಂದರೆ ಕಡಲೆಕಾಳನ್ನ ಹಿಂದಿನ ದಿನ ನೆನೆಸ್ಬಿಟ್ರೆ ಒಳ್ಳೆ. ಅದನ್ನ ಇವಾಗ ಹೇಳ್ಬೇಡ, ಆಯಿತು ಮಾಡಿಕೊಡು. ಓಕೆ ಎಸ್ ಬ್ರೌ. ಇವಾಗ ಇದು ರೆಡಿ ಆಯಿತು. ಈರುಳ್ಳಿ ನಿಮಗೆ ವಿಡಿಯೋದಲ್ಲಿ ಕೆಂಪಾಗದ್ ಕಾಣಿಸಲ್ವೇನೋ ನಂಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಬಾಟ್ಲಿ ಕೆಂಪು ಹೋಗ್ತಾ ಇದೆ. ಅಯ್ಯೋ ಈರುಳ್ಳಿ ಬೆಂದಿಲ್ಲ ಅಂತ ಕಮೆಂಟ್ ಆಗ್ತಾರೆ, ಅದಕ್ಕೆ ಹೇಳ್ತಾ ಇರೋದು ನಾನು. ಯಾರೋ ಸ್ಪೆಕ್ಸೋರು ನಮ್ಮಂಥವ್ರು ಇರ್ತಾರೆ. ಹಾಂ ಓಕೆ. ಇವಾಗ ಉಪ್ಪಾಕಿ ಬೇಯಿಸಿರೋದು ಲೈಟಾಗಿ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಕಾಳಿಗೆ ಯಾವತ್ತೂ ಸ್ವಲ್ಪ ಉಪ್ಪಾಕಿ ಕೂಗಿಸ್ಕೋಬೇಕು. ಇದೇನು ತುಂಬ ಎಲ್ಲರ ಮನೇಲೂ ಕಾಮನ್, ಇದೇನು ಸ್ಪೆಷಲ್ ಅಲ್ಲ. ನಮ್ಮ ಮನೇಲಿ ನಾವು ಮಾಡ್ತಾ ಇರೋದನ್ನ ರೆಸಿಪಿ ತೋರಿಸೋಣ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಎಲ್ಲರ ಮನೇಲೂ ಮಾಡ್ತೀರಾ ಈ ಥರ, ನಮಗೂ ಗೊತ್ತು. ಒಂದೊಂದ್ಸಲ ನಾನೇನು ಮಾಡ್ತೀನಿ, ಈರುಳ್ಳಿ ಸ್ಕಿಪ್ ಮಾಡಿಬಿಟ್ಟು ಹಿಂಗೆ ಒಗ್ಗರಣೆ ಹಾಕೋತೀನಿ. ಇವಾಗ ನಾನು ಬೇಕು ಅಂತಾನೆ ಜಾಸ್ತಿ ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಇವತ್ತು ರಸಮ್ಗೆ ಸೈಡಿಗೆ ಅಂತ ಉಸ್ಲಿ ಮಾಡಿರೋದು, ಅದಕ್ಕೆ ಗ್ಯಾಪಲ್ಲಿ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಇದೇನು ನಿಮ್ಗೇನು ಮಾಡಕ್ ಬರಲ್ಲ ಅಂತ ಏನಲ್ಲ, ತೋರಿಸ್ತಿದೀವಿ ಅಷ್ಟೇ. ಕರಿಬೇವು ಕೊತ್ತಂಬರಿ ಹೆಚ್ಚಿದೆ. ಕರಿಬೇವು ಕೊತ್ತಂಬರಿ ಎಲ್ಲಾರ ಮನೇಲೂ ಮಾಡ್ತಾರೆ, ಎಲ್ಲರಿಗೂ ಮಾಡಕ್ ಬರುತ್ತೆ ಅಡುಗೆ ಅಂತ ಗೊತ್ತು ಫ್ರೆಂಡ್ಸ್. ಅಲ್ಲ, ಮೊಸರನ್ನ ಯಾರ ಮನೇಲೂ ಮಾಡದೇ ಇರೋದಾ, ನಿಮ್ಮಲ್ಲಿ ಮೊಸರನ್ನ ಮಾಡಿ ತೋರಿಸ್ಬಿಟ್ಟಿದ್ದೀರಾ ಅಂದರು. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮೊಸರನ್ನ ಮಾಡ್ತಾರೆ. ನಾವು ಬಿಸಿ ಬಿಸಿಯಾಗಿ ಅನ್ನ ಮಾಡಿ ಹಂಗೆ ಕುದಿಯೋ ಮೊಸರಿಗೆ ಹಾಕಲ್ಲ. ಸೊ ಹಾಗಾಗಿ ತೋರಿಸ್ತೀವಿ, ಅವ್ರವ್ರ ಸ್ಟೈಲಲ್ಲಿ ಯಾವ ಥರ ಅಡುಗೆ ಮಾಡ್ತಾರೋ ಅದನ್ನು ತೋರಿಸ್ತೀವಿ. ಮಿಸ್ಟೇಕ್ ಮಾಡ್ಕೋಬೇಡಿ. ಇದಾಯಿತು. ಈಗ ಲಾಸ್ಟಿಗೆ ನಮ್ಮಮ್ಮನ ಫೇವ್ರೇಟು, ನಮ್ಮಮ್ಮಗೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಇಲ್ಲ ಅಂದರೆ ಅಲ್ಲ, ಕೊತ್ತಂಬರಿ ತೆಂಗಿನಕಾಯಿ ಇಲ್ಲ ಅಂದರೆ ನಮ್ಮ ಅಮ್ಮನಿಗೆ ಸಂಪೂರ್ಣ ಆಗಲ್ಲ ಅಡುಗೆ. ಹೌದು. ಇವಾಗ ನೋಡಿ ತೆಂಗಿನಕಾಯಿ, ಇವಾಗ ತೆಂಗಿನಕಾಯಿ ಹಾಕ್ಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಡಿ. ಆ ಫ್ಲೇವರ್ ಬೇಕು, ತೆಂಗಿನಕಾಯಿ ಫ್ಲೇವರು. ಫುಲ್ ಫ್ರೈ ಆಗಬಾರ್ದು, ಅದು ಡೀಪ್ ಫ್ರೈ ಆಗಬಾರ್ದು. ಕೊತ್ತಂಬರಿ ಸೊಪ್ಪಾಗಲಿ ತೆಂಗಿನಕಾಯಿ ಆಗಲಿ ಡೀಪ್ ಫ್ರೈ ಆಗಬಾರ್ದು. ಹಾಗೆ ಕಾಣ್ತಾ ಇರಬೇಕು, ಅದು ಕಲರ್ ನೋಡಿ. ರೆಡಿ. ಸೊ ಹಲಸಂದೆ ಕಾಳು ಹುಸ್ಲಿ ಇಸ್ ರೆಡಿ. ನೀವು ಟ್ರೈ ಮಾಡ್ಕೊಂಡು ತಿನ್ನಿ. ಇದು ನಾರ್ಮಲ್ ಟೇಸ್ಟೇ ಇರುತ್ತೆ, ಏನು ಸ್ಪೆಷಲ್ ಅಂತ ನಾನೇನು ಹೇಳ್ತಾ ಇಲ್ಲ. ಸೊ ನೀವು ಟ್ರೈ ಮಾಡಿಕೊಂಡು ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಅಡುಗೆ ಮಾಡಿದ್ ನೀನಲ್ಲ, ಇಲ್ಲಿ ಕೂತಿದಾರಲ್ಲ ಅವರು ಅಡುಗೆ ಮಾಡಿದ್ದು ಇವತ್ತು. ಮಾಸ್ಟರ್ ಚೆಫ್ ಸುಸ್ತಾಗ್ಬಿಟ್ಟಿದ್ದಾರೆ, ಅಡುಗೆ ಮಾಡಿ ಸುಸ್ತಾಗಿದೆ ಮಗುಗೆ. ಮಗಿ ಅಡುಗೆ ಮಾಡಿಸ್ತೀನಿ, ಬೆಂಡಚ್ಚು ಅವಳಿಗೆ ಅಡುಗೆ ಮಾಡಿಸು. ಬೆಂಡೆಕಾಯಿ ಫ್ರೈ ಮಾಡಿಸ್ತೀನಿ. ಬೆಂಡೆ ಆಯ್ ಬಂಗಾರ, ನೀನೇನು ಮಾಡ್ತಾಯಿದ್ಯಾ ಚಿನ್ನಮ್ಮ? ಆಟ ಆಡ್ತಾ ಇದೆಯಾ? ನಿಮ್ಮ ಅಕ್ಕ ಅಡುಗೆ ಮಾಡಿದ್ಲು, ನೀನು ಯಾಕೆ ಅಡುಗೆ ಮಾಡಿಲ್ಲ? ಅಡುಗೆ ಮಾಡು ನೀನು. ಅವಳು ಮಾತ್ರ ಮಾಡಬೇಕಾ? ಪಾಪ ಸುಸ್ತಾಗಿ ಕೂತ್ಕೊಂಡವಳೆ, ತುಂಬ ಅಡುಗೆ ಮಾಡಿಬಿಟ್ಲು ಅವಳು. ಉಸ್ಲಿ ಇವಳೇ ಮಾಡಿದ್ದು ರೆಸಿಪಿ ಇವತ್ತು ನಮ್ಮ ಮನೇಲಿ. ಇವಳೇನು ಮಾಡಲಿಲ್ಲ. ಬುದ್ಧಿ ಕಲ್ತ್ಕೋ ಸ್ವಲ್ಪ, ಒಳ್ಳೆ ಬುದ್ಧಿನಾ. ಬಾ ಬಂಗಾರ, ಸುಸ್ತಾಯ್ತು. ಕೂಲರ್ ಹಾಕ್ತೀನಿ ಬಾಚಿನ, ಕೂಲರ್ ಹಾಕ್ತೀನಿ ಬಾಚಿನ. ಕೂಲರ್ ಹೌದು, ಸಾಯಂಕಾಲ ಆಯ್ತು. ನೀನೇ ತಿನ್ಬಿಟ್ಟು ಹೇಳ್ಬಿಡಮ್ಮ, ಒಂದು ನಿಮಿಷ ಹಂಗೆ ಒಂದು ಸ್ಪೂನ್ ಹಾಕೊಂಡು ಬೈಗೆ. ನನಗೆ ಸುಸ್ತಾಗಿದೆ ಶೆಕೆಗೆ. ಯು ಡೂ ಎಂಜಾಯ್. ಇದು ಸ್ಪೆಷಲ್ ಅಂತ ಏನಿಲ್ಲ, ಸುಮ್ಮನೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಓಕೆ, ಚೆನ್ನಾಗಿದೆ. ಏನು ಬೇಡ, ಎಲ್ಲ ಕರೆಕ್ಟಾಗಿದೆ. ಕಡಲೆಬೇಳೆ ಉದ್ದಿನಬೇಳೆ ನನ್ನ ಕೂದಲಂತೂ ವಿಚಿತ್ರ ಆಗಿದೆ. ಕಡಲೆಬೇಳೆ ಉದ್ದಿನಬೇಳೆ ಕರೆಕ್ಟಾಗಿ ರೋಸ್ಟ್ ಆಗಿದೆ. ಹಸ್ಕಸ್ಕಿರಬಾರ್ದು, ಕುಟುಂಬ ಅನ್ಬೇಕು, ಯಾಕಂದರೆ ಕಾಳು ಸಾಫ್ಟ್ ಆಗಿರುತ್ತಲ್ವಾ. ಸೊ ಅದು ಕುಟುಂಬ ಅಂದರೆ ಮಜಾ ಬರುತ್ತೆ. ಸೊ ನಮ್ಮ ಹಲಸಂದೆ ಕಾಳು ಹುಸ್ಲಿ ಈಸ್ ಸಕ್ಸಸ್. ರಸಮು ಚೆನ್ನಾಗಿದೆಯಾ? ಚೆನ್ನಾಗಿರುತ್ತೆ. ಬೇಳೆ ಸಾರು, ರಸಮ್ಮು ಎಲ್ಲದಕ್ಕೂ ಮಸ್ತಾಗಿರುತ್ತೆ. ಮಾಡ್ಕೊಂಡು ಟ್ರೈ ಮಾಡಿ ಗಾಯ್ಸ್.